ಇವತ್ತು ಯಾವ ಬರವಲ್ಲ ಚಂಜಗಳೇ ಬಜೆಟ್ ಮಂಡಳಿ ಮಾಡ್ಬೇಕಂತೇಳಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ರೊಕ್ಕ ತಗೊಂಡ್ಬರ್ತೈತಿ ಬಾರೋ, ದಿನೇನು ಭಾಳ ಕಾಡಕತ್ತೇನು. ಖರ್ಚು ಮಾಡ್ತಂದ್ರೆ ಬರ್ತೀನಿ ನೋಡ. ಬಾರೋ 1 ಲಕ್ಷ ತೆಗಿಯೋನು, ಎಷ್ಟು ಖರ್ಚು ಮಾಡಿ 10,000 ರೂಪಾಯಿ ಆದ್ರೆ ಇವತ್ತು. ಸೂರ್ಯ ನೀನು ಇಲ್ಲೇ ಇದೆಯಾ? ಎಕ್ಸಾಮ್ ತುಂಬಿದೇನ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹಿಂಗೇನಪ್ಪ ಹುಡುಗಿದಾಳು ನಮ್ಮ ಹುಡುಗಿಲ್ಲ ಏನಿಲ್ಲ ಯಾಕೆ ಹೋಗ್ರು ನಡಿ ಅವ್ರು ಕೊಡ್ತಾನೆ ಕೇಳ್ತೀನಿ. ಅಕ್ಕ ಮೆಸೇಜ್ ಮಾಡಿ ದೇವ್ರಿಗೆ ಬರ್ತೀನಿ. ಮೆಸೇಜ್ ಮಾಡಿ ಸಾಕು ಸಾಕು ನಾವು ಇವನು ದೇನೇದಾರು ಕಿರಿಕಿರಿ ಭಾಳ ಆಗೈತಿ. ಖರ್ಚು ಮಾಡ್ಬೇಕು ನೋಡು. ಒಟ್ಟು ಸ್ಟಾರ್ ಬಿರಿಯಾನಿ ಹೋಗೋಣ. ಮಾರು ನೋಡಿ ಏನು ತಿಂಡಿ ಏನು ಬಿಟ್ಟಿದ್ದ ನೋಡ. ಏನು ಭಾಳ ಬೇಡ ನಮ್ಮನ್ನು ಸ್ಟಾರ್ ಮಾಡಿ ಬರ್ತಾರೆ ಭಾಳ ಆತ. ಬಾ ಬಾ ನಿನ್ನ ಕಾಣಂಗಿಲ್ಲ ಹಾಜ. ನಿನ್ನ ಕಾಲನ್ನು ಸಿದ್ಧ ಬರ್ಬೇಕು. ಹಾದಿ ನೋಡ್ಕೊತ ಬರ್ಬೇಕು. ದೋಸ್ತ ಅವ್ರು ಬಡದ್ರ ನನ್ಗೆ ಗೊತ್ತಿಲ್ಲ. ಏನ ಹಂಗ್ಯಾ ಕೇಳತ್ತೀವ? ಅದನ್ನ ಪ್ರೀತಿಯಿಂದ ಹೇಳ. ಬಾತಮ್ಮ ಬಾ, ನಿನ್ನ ಪ್ರೀತಿಯಿಂದ ಹೇಳ್ತೀನಿ. ಫೋನ್ ನೋಡ್ಕೊತ ಗಾಡಿ ಹೊಡಿಬಾರ್ದು, ಸಿದಾ ಬರ್ಬೇಕು. ಏನಪ್ಪ ಯಾರು ನೋಡಿರತ್ತಮ್ಮ ಬೈತಿದ್ರು ನೋಡಿ ಹೊಡಿಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸಾಮಿ ಬರತ್ತಿ. ₹1,000 ಕೊಡೋ ನನಗೆ. ಮುಸುಡಿಕೆ ಕೊಡು ಮುಸುಡಿಕೆ ಒಂದಿಟ ಕಾಲೇಜ್ ಫೀ ತುಂಬದೈತಿ ಒಂದಿಟ ಕೊಡ್ಲಾ? ಬರೇ ರಾಕಾಯ್ತಿರ್ಲಿ. ಏನಾಗಲ್ಲ ಕೊಡು. ಬರ್ತಾ ಹೊಂಟದಾವೆ ಏನ್ ಒಪ್ಪಣ ಇದ ಏನಾತಪ್ಪ? ಏನ್ ಹಂಗತ್ತಂದ್ ಹೋಗಾರ ರಾಕಾಲ ಕೇಳಂಗಿಲ್ಲ ಅವ್ರನ್ನ. ಏ ದೋಸ್ತ್ರ ಅದಾರ ನಡೀದಲ್ಲ ನೋಡ್ ಒಂದ್ ತಟ್ಟ ದೋಸ್ತಿ ಚಾದ. ನಮ್ಮ ಹುಡುಗಿ ಫೋನ್ ಚಾಲು, ನೀ ಹೋಗೋಣ ಬರ್ತೀನಿ. ಯಾವ ಗಾಡಿ ಬರ ನೋಡ್ಬೇಕತ್ತ ಎಲ್ಲ ಹೋಗೋಣ ಬರ್ತೀನಿ. ನೋಡ ನಾ ಬರ ಹೇಳಿ ಎಲ್ಲಿ ಬಸ್ ನೋಡ್. ಏನ್ ಮಾಡತ್ತಿ? ದೋಸ್ತ್ ಇದ್ದಾಳ ಹಾದವ. ಹೇಳ ಊಟದು. ಹಲೋ ಹಲೋ ಕಟ್ ಯಾಕತ್ತು ಮೊಬೈಲ್? ಸ್ವಿಚ್ ಆಫ್ ಆತ್ಲ ಇದ. ಗಾಡಿನೂ ಹೋತು, ಹೆಂಗ ಮಾಡುದಿನ್ನ? ಮಳೆ. 6 hours later. ಹಲೋ, ಮಧ್ಯಾಹ್ನಕ್ಕೆ ಫೋನ್ ಕಟ್ ಮಾಡಿದೆ. ಅಪ್ಪ ಬಂದರು ಅವ್ವ ಬಂದರು, ಅದೇನಿಲ್ಲ. ನಾ 10 ಕಿಲೋಮೀಟ್ರ್ ನಡ್ಕೊತ ಹೋಗೇನಿ, ದೋಸ್ತನ ಕಳಿಸಿ. ನನ್ನ ಮ್ಯಾನ್ ನಿನಗೆ ಮನಸ್ಸು ಆಯ್ತು ಏನಿಲ್ಲೋ?
ಇಲ್ಲಾಂದ್ರೆ ಇಟ್ಬಿಡು ಮತ್ತೆ ಸುಮ್ಮ. ನಿನ್ ಮ್ಯಾಲ ನನಗೆ ಫೋನ್ ಹಚ್ಬೇಡ, ಏನು ಮಾಡಬೇಡ. ಬ್ರೇಕಪ್ ಇಟ್ಬಿಡ್ನಿ. ಬೇಡ ಬೇಡ ಇಡು. 3 days later. ಹಲೋ ಸರ್, ನೀವು ಇವತ್ತು ಆಪರೇಷನ್ಗೆ ಅಮೌಂಟ್ ಹಾಕ್ತಿದ್ರೆ ನಿಮ್ಮ ಆಪರೇಷನ್ ಮಾಡ್ದ ಸರ್. ಆಯ್ತು ಸರ್, ನೀವು ಆಪರೇಷನ್ ಸರ್ಚ್ ಮಾಡ್ಕೊಳ್ಳಿ, ನಾನು ಸಂಜೆಗೆ ತಂದು ರೊಕ್ಕ ಕಟ್ತೀನಿ. ರೊಕ್ಕರೇ ಸಜ್ಜಾಗಲಾಗ್ಯಾವು, ಹೆಂಗೆ ಮಾಡೋದು? ಒಂದು ಗಿರೇಕ್ ಐತಿಗಪ್ಪ ಚಲೋ. ಅಣ್ಣ ಸ್ವಲ್ಪ ಅಮೌಂಟ್ ಬೇಕಾಗಿದ್ದು ರೀ. ಹಲೋ ಹಲೋ ಯಾಕೋ ಹಿಂಗ್ಯಾಕೆ ಕೂತಿ ಹನುಮಂಡ ಆರತ್ತೆ ಏನಾಗೈತಿ ನೀನು ನಮ್ಮ ಹುಡುಗಿ ಜೋಡಿ ಜಾಡಿ ಬ್ರೇಕಪ್ ಆಗಿತ್ತು ನಾನು. ಸುತ್ತೊಂದು ಮಾತು ನನಗೆ ಹುಡುಗಿ ನೀನು ಬಿಟ್ಟು ಹೋಗ್ಬೇಕತ್ತೇವ ನಾನು ನಿರ್ಧಾರ ಮಾಡಿದ್ರೆ ಮುಗಿತ. ನೀನು ಹೆಂಗಿದ್ರು ಬಿಟ್ಟು ಹೋಗ್ತಾರ ಅವ್ರ. ಕರೆ ದೋಸ್ತ್, ನನಗೂ ಈಗ ತಿಳಿತು. ಈಗ ಅದೇನಕ್ಕೆ ಆವತ್ತಕ್ಕು ಅಲ್ಲಿ ಸಿದ್ಯಾಗ ಒಂದಿಟ್ಟ ರೊಕ್ಕ ಬಿದ್ದಾವತ್ತಾರ್ದ ಅವ್ರ ಮನ್ಯಾಗ ಅಡ್ಮಿಟ್ ಅದಾರತ್ತ. ಅವ್ನ ಒಂದಿಟ್ಟ ರೊಕ್ಕದ ಹೆಲ್ಪ್ ಮಾಡಿ ನೋಡಿ. ಎಷ್ಟು ಕೊಳೆ ಮ್ಯಾಗ? ಒಂದು 50,000 ಕೊಳಮ್ದಾವು. ನಂಗೆ ಗಾಡಿದು ಒಂದು 40,000 ರೂಪಾಯಿ ಬರ್ತೈತಿ ಮಾಡ್ರ. ಒಂದು 10,000 ರೂಪಾಯಿ ಏನಾರು ಅರೇಂಜ್ ಮಾಡು. ನಡಿ, ನಂದು ಹಂಗೂ ಹುಡುಗಿ ಬ್ರೇಕಪ್ ಆಗೈತಿ. ಫೋನ್ ಒಂದು ಮಾರಿಬಿಡ್ನು, ಅದೊಂದು 10,000 50,000 ರೂಪಾಯಿ ಅರೇಂಜ್ಮೆಂಟ್ ಕೊಟ್ಬಿಡ್ನು. ಆಯ್ತಾ ನೋಡಿ ಬಂದಲ್ಲಿ. ಹಲೋ ಸರ್, ನಾ ದುಡ್ಡ ಕಟ್ಟಿಲ್ಲ, ಆಪರೇಷನ್ ಹಂಗಾಯ್ತು ರೀ. ಹಾಂ ಓಕೆ ಸರ್. ಎಲ್ಲಿ ಹೋಗಿದ್ರು? ನಿನ್ ಫೋನ್ ಯಾಕತ್ವ ಅಂತ? ನಿನ್ ಗಾಡಿಯಲ್ಲಿತ್ತು? ಗಾಡಿ ಫೋನ ಮತ್ತು ಮಾರಿದೆವು. ಮಾರಿ ಆಪರೇಷನ್ಗೆ ರೊಕ್ಕ ಕಟ್ಟಿದೀವಿ, ಅದಕ್ಕೆ ಮಾರಿಬಿಟ್ಟಿವಿ. ಎಷ್ಟು ಗಾಡಿ ಶೇರ್ ಮಾಡೋದೈತಿ ದೋಸ್ತಿನ ನಾ ಅಷ್ಟೇ ಬರೀ ಹೋಗುಣ. ಬರೀ ಸ್ವಾರ್ಥನೆ ತುಂಬಿರೋ ಈ ಪ್ರಪಂಚದಲ್ಲಿ ದೋಸ್ತಿ ಅನ್ನೋ 2 ಅಕ್ಷರದಲ್ಲಿ ಊಹೆಗೂ ಮೀರಿದ ಒಂದು ಸಂಬಂಧವಿದೆ ಮತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಈ ಕಿರುಚಿತ್ರದ ಮೂಲಕ ತಿಳಿಸಲಾಗಿದೆ. ಧನ್ಯವಾದಗಳು.